ರೈತರಿಗಾಗಿ ರೈತರಿಗೋಸ್ಕರ ಇರುವ ತಾಲೂಕಾ ಸೊಸೈಟಿಯಾಗಿ ಸಹಕಾರ ಸಂಘಗಳು ರೈತರಿಗೆ ವರದಾನ ಆಗಿದ್ದರಿಂದ ಸಂಘಗಳ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಸಲಹೆ ನೀಡಿದರು. ತಾಲೂಕಾ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ 65ನೇ ವಾರ್ಷಿಕ ಮಹಾಸಭೆ ಹಾಗೂ ಹೆಸರು ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ, ಸಂಘದ ಅಧ್ಯಕ್ಷ ಶಿವಕುಮಾರ್ ನಾಗಲಾಪುರ ಮಠ, ವೀರಣ್ಣ ಹುಬ್ಬಳ್ಳಿ ಸೇರಿದಂತೆ ನಿರ್ದೇಶಕರು, ಸದಸ್ಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಸುಮಾರು 100 ವರ್ಷಗಳ ಹಿಂದೆಯೇ ಈ ಸಹಕಾರಿ ಕ್ಷೇತ್ರಕ್ಕೆ ನಾಂದಿಯನ್ನು ಹಾಡಿದಂಥ ಸಿದ್ದನಗೌಡರು ಇವತ್ತು ಬಹಳ ಹೆಮ್ಮರವಾಗಿ ರಾಷ್ಟ್ರದಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದದ್ದು. ಇಡೀ ವಿಶ್ವಾದ್ಯಂತ ಇಫ್ಕೋ ಅನ್ನೋ ಒಂದು ಸಂಸ್ಥೆ, ಇಂಡಿಯನ್ ಫಾರ್ಮರ್ಸ್ ಕೋಆಪರೇಟಿವ್ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘ, ಒಂದು ದಿವಸ ಕುರಿಯನ್ನ ಒಬ್ಬ ಹಿರಿಯ ಸಹಕಾರಿಗಳು ಆ ರೀತಿ ಇದೆ, ಕ್ರಿಬ್ಕೋ ಇದೆ, ಅನೇಕ ಸಹಕಾರಿ ಮಹಾಸಂಸ್ಥೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ನಾವು ಕೂಡ ETFCMS ಇವತ್ತು ಸಣ್ಣಮುಖಪ್ಪನ ಒಳ್ಳೆ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಎಷ್ಟು ಲಾಭ ಮಾಡಿ ಕೆಲಸ ಮಾಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಬೇರೆ ಉದಾಹರಣೆಯನ್ನು ಕೊಡಬೇಕಾಗಿಲ್ಲ. ಇಲ್ಲಿ ನೀಲಪ್ಪ ಕುಂತಾನ, ಅಲ್ಲಿ ಒಂದು ಸೊಸೈಟಿಯ ಸೆಕ್ರೆಟರಿ, ಅವರು ಎಷ್ಟು ಲಾಭ ಮಾಡ್ಯಾರ ಕೇಳ್ರಿ. ಅವರು ಈ ವರ್ಷ 70 ಲಕ್ಷ, 52 ಲಕ್ಷ. ನೀವು ಒಳ್ಳೆ ಲಾಭ ಬೇಕು. ಒಂದು ಡೆಡಿಕೇಶನ್ನು, ಒಂದು ಸಂಸ್ಥೆ ಮೇಲೆ ನಿಟ್ಟಿನಲ್ಲಿ ನಾವು ಅಲ್ಲಿ ಇರೋರು ಕೆಲಸ ಮಾಡಿದಾಗ ಮಾತ್ರ ಜನ ಆ ಸಂಘವನ್ನು ವಿಶ್ವಾಸ ಮಾಡ್ತಾರೆ, ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಕೇಳಿದ್ರು ನನಗೆ, ಒಂದು ಗೋಡೌನು ಕಟ್ಟಬೇಕಾಗೈತೆ, ಅದರ ಅವಶ್ಯಕತೆ ಇದೆ ಅನ್ನೋ ಮಾತನ್ನ, ಮತ್ತು ಒಂದು ಹೆಸರು ಕಾಳ ಖರೀದಿನ ಈಗ ಎಲ್ಲರೂ ಮಾರಿಂದ ಪ್ರಾರಂಭ ಮಾಡಿದ್ರಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ಬೆಳೆಗಳ ಧಾರಣೆಯನ್ನ ನಿಗದಿ ಮಾಡಿ ಕಳಿಸುತ್ತ, ಅದಕ್ಕೆ ಏನು ಸಬ್ಸಿಡಿ ಇದ್ದು ಅನುದಾನವನ್ನು ಕೊಡಬೇಕು, ಕೇಂದ್ರ ಸರ್ಕಾರ ಕೊಡ್ತದಕ್ಕೆ ಎರಡೇ ಮಾತನೇ ಇಲ್ಲ. ಇವರು ಖರೀದಿ ಮಾಡಿ ಕಳಿಸಿದ್ರೆ ಅವರು ರಿಯಂಬರ್ಸ್ ಮಾಡ್ತಾರೆ ದುಡ್ಡು. 64ನೇ ಇಸ್ವಿಯೊಳಗೆ ಪ್ರಾರಂಭಗೊಂಡಂತ ಈ ಸಂಸ್ಥೆ ಸಂಸ್ಥೆ ಬೆಳೆಸುವಂತಕ್ಕಂಥದ್ದನ್ನ ನಮ್ಮ ಹಿರಿಯರ, ನಮ್ಮ ಅಣ್ಣನವರ ಬಾಯಿಂದ ನಾ ಕೇಳಿದ್ದೆ. ಬಹುಶಃ ಈ ಸೊಸೈಟಿಗೆ ಒಂದು ಲಾರಿ ಇತ್ತು, ಈ ಸೊಸೈಟಿಗೆ ಒಂದು ಬಂಕ್ ಇತ್ತು, ಈ ಸೊಸೈಟಿಗೆ ದೊಡ್ಡ ಆಸ್ತಿ ಇತ್ತು. ಅಂತ ಆಸ್ತಿಯನ್ನ ಕಳೆದುಕೊಂಡು ಮತ್ತೆ ಬೆಳೆದಂತ ಸೊಸೈಟಿ ಸಣ್ಣದಾಗಿದ್ದು ಯಾವುದಾದ್ರಿಂದ ಅದು ಯಲಬುರ್ಗಾ ತಾಲೂಕಿನ ಸೊಸೈಟಿ ಅಂತ ಮುನಿಯಪ್ಪನವ್ರು ಹೇಳ್ತಿದ್ರು. ಕಾರಣಗಳೇನಂದ್ರೆ ಅವತ್ತಿನ ವ್ಯವಸ್ಥೆಯಲ್ಲಿ ಬಹುಶಃ ಸಹಕಾರಿ ರಂಗದ ಸೊಸೈಟಿ ಮುಂದೆ ಹಾದು ಹೋದ್ರೆ ನಮ್ಮ ಮನೆಯವ್ರ ಹೆಸರ ಮ್ಯಾಗ ಸಾಲ ಕುಂದಿರ್ತನ್ನುವ ಕಾಲಘಟ್ಟದಲ್ಲಿ ಸಂಸ್ಥೆಯನ್ನು ಹುಟ್ಟು ಹಾಕಿದಂಥ ಮಹಾನ್ ಮತ್ತು ಅನೇಕ ಜನರು ಸದಸ್ಯರಾಗಿದ್ದರು. ಅವತ್ತಿನ ದಿವಸ ಯಾರು ನಮ್ಮ ಏನು ಸಹಕಾರಿ ಸಂಘದಲ್ಲಿ ಯಾವುದೇ ಒಂದು ನಾವು ಸೀಟ್ ಫೀಸನ್ನು ಕೂಡ ತಗೊಳ್ಳಾರ್ದೆ ಫೆಡರೇಷನ್ಗೆ ನಾನು ಸ್ವತಃ 27,000 ರೂಪಾಯಿ ಕಟ್ಟಿ ಅದನ್ನು ಕ್ಲಿಯರ್ ಮಾಡಿದಂಥವರು ನಾವು ಅಂದು ಇರ್ತಕ್ಕಂಥ ನಮ್ಮ ಎಲ್ಲ ಬಾಡಿ ಜನರು. ಯಾಕೆ ಮಾತು ಹೇಳ್ತಂದ್ರೆ, ಸನ್ಮಾನ್ಯರಾಯ ಇವತ್ತು ಹಾಲಪ್ಪನವರು ಕೂಡ ನಾವು APCMS ಇಂದ ಅವರನ್ನು ನಾವು ಫೆಡರೇಷನ್ಗೆ ಯಲಬುರ್ಗಾ ತಾಲೂಕಿನಲ್ಲಿ ಪ್ರತಿಯೊಂದು VSSN ಸೊಸೈಟಿ ಮತ್ತು ಎಲ್ಲ ನಮ್ಮ TAPCMSಗೂ ಕೂಡ ಮೊದಲು ನಮಗೆ ಗೊಬ್ಬರ ಕೊಡ್ತಿದ್ದಿಲ್ರಿ. ನಾನು ಇಲ್ಲಿ ಹೇಳಬೇಕಾಗುತ್ತೆ, ನಮಗೆ TAPCMS ಗೊಬ್ಬರ ಕೊಡಬೇಕಾದ್ರೆ ಎಲ್ಲಿ ಕೊಡ್ಬೇಕು ಮಾರೆ, ರೊಕ್ಕ ಇದನ್ನು ಮಾಡ್ಕೊಂಡು ಹೋಗಿ ಯಾರು ಕೊಡ್ತಿದ್ದಿಲ್ಲ. ಮತ್ತು ನಾ ಸನ್ಮಾನ್ಯ ಹಾಲಪ್ಪನವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ ಮೇಲೆ ಅವಾಗ ನಮಗೆ ಗೊಬ್ಬರ ಕೊಟ್ಟು ಪ್ರತಿ ವರ್ಷವೂ ಕೂಡ ಸಂಘ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತಕ್ಕಂಥ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ಹಾಗೂ
ರೈತ ಬಾಂಧವರಿಂದ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಆ ಸೂಚನೆಗಳನ್ನು ತಿಳ್ಕೊಂಡು ಸಂಘಕ್ಕೆ ಇನ್ನೂ ಒಳಿತಾಗುವಂಥ ಕಾರ್ಯಗಳನ್ನು ಮಾಡೋದರಲ್ಲಿ ನೆರವಾಗೋದ್ರ ಸಲುವಾಗಿ ಒಂದು ಸಾಮಾನ್ಯ ಸಭೆಗಳನ್ನು ಮಾಡ್ತಾರೆ.